ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಭಾರಿ ಸೆಟ್ ಬ್ಯಾಕ್ ಎದುರಾಗಿದೆ. CM ಆದಮೇಲೆ ಅವ್ರು ಎಷ್ಟು ವೇಗವಾಗಿದ್ದಾರಲ್ಲ ಅಷ್ಟೇ ವೇಗವಾಗಿ ಈಗ ಕೈಪಾಳ್ಯದಿಂದನೇ ಶಾಕ್ ಎದುರಾಗಿರೋದು. ಡಿ.ಕೆ. ವಿರುದ್ಧ ತಿರುಗಿಬಿಟ್ರಲ್ಲ, ಇನ್ನೂ ಒಂದು ತಿಂಗಳಾಗಿಲ್ಲ ಅವರು ಮುಖ್ಯಮಂತ್ರಿಯಾಗಿ. ಅಸಲಿಗೆ ಬೆಳವಣಿಗೆ ಏನಾಗ್ತಾ ಇದೆ? ರಾಮಲಿಂಗಾರೆಡ್ಡಿ ಅವ್ರದ್ದು, ಕೃಷ್ಣ ಬೈರೇಗೌಡರದ್ದೆಲ್ಲ ಡೆವಲಪ್ಮೆಂಟ್ ನೋಡಾಗಿದೆ. ಅದಾದ ಬಳಿಕ ಇದು ಮತ್ತೊಂದು ಮೇಜರ್ ಡೆವಲಪ್ಮೆಂಟ್. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಎಲ್ಲ ವೀಡಿಯೋ ಅಪ್ಡೇಟ್ಸ್ ನೋಟಿಫಿಕೇಶನ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಈಗಾಗಲೇ ಕೃಷ್ಣ ಬೈರೇಗೌಡರು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಆ ಬಗ್ಗೆ ನಿಮ್ಮ ಮುಂದೆ ಆಲ್ರೆಡಿ ರಿಪೋರ್ಟ್ ಇಟ್ಟಿದ್ದೀವಿ. ಅವ್ರು ಎಲ್ಲಿ ತನಕ ಹೋಗಿದ್ದಾರೆ ಅಂದರೆ ಬೆಂಗಳೂರು ಆಡಳಿತದ ಫೇಲ್ಯೂರ್. ಅಂದರೆ ಹಿಂದಿದ್ದವ್ರು ಯಾರು? ಬೆಂಗಳೂರು ನಗರಾಭಿವೃದ್ಧಿ ಇನ್ಚಾರ್ಜು ಡಿ.ಕೆ. ಶಿವಕುಮಾರ್ ಅಲ್ವಾ? ರಸ್ತೆ ಇರಬಹುದು, ವೈಟ್ ಟ್ಯಾಪಿಂಗ್ ಇರಬಹುದು, ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿಸಿ ಅದ್ರ ಮೇಲೆ ಬ್ರಿಡ್ಜ್ ಅಂತೆ, ಏನೇನು ಹುಳುಕು ಕೊಳಕು ಭ್ರಷ್ಟಾಚಾರ ಎಲ್ಲ ತೆಗೆದಿಟ್ಟುಬಿಟ್ಟಿದ್ದಾರೆ. ಅಧಿಕಾರಿಗಳನ್ನು ತರಾಟೆಗೆ ತಗೊಂಡು ಕಂಪ್ಲೀಟಾಗಿ ಆಡಳಿತ ವೈಫಲ್ಯ ಅಂತ ಖರಾಬ್ ವ್ಯವಸ್ಥೆ ಇದೆ ಅನ್ನೋದನ್ನು ಸ್ವತಃ ಕೃಷ್ಣ ಬೈರೇಗೌಡರು ಚಾಟಿ ಬೀಸುವ ಮೂಲಕ BJPನೇ ಬೆರಗಾಗಿದೆ. ನಮ್ಮ ಹತ್ರನೇ ಇಷ್ಟು ಸರ್ಕಾರದ ವಿರುದ್ಧ ಬಣ್ಣ ಹೊರಗಿಡಕ್ಕಾಗ್ತಿಲ್ವಲ್ಲ, ಕೃಷ್ಣ ಬೈರೇಗೌಡರು ವಿರೋಧ ಪಕ್ಷಕ್ಕಿಂತ ಶಾರ್ಪಾಗಿ ಕೆಲಸ ಮಾಡ್ತಿದ್ದಾರೆ ಸ್ವಪಕ್ಷದ ವಿರುದ್ಧ ಅಂತ ಬೆರಗಾಗುವಂತಾಗಿದೆ. ಕೃಷ್ಣ ಬೈರೇಗೌಡರು ಇಟ್ಟಿರೋ ಸ್ಟೆಪ್ಗೆ ಎಲ್ಲ ಸರಿ ಮಾಡ್ತೀನಿ ಅಂತಾನೆ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ ಅವರು. ಅಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸೆಟ್ ಹೊಡೆದಿದ್ದಾರೆ. ರಾಮಲಿಂಗಾರೆಡ್ಡಿ ಅವ್ರ ಕಥೆನೂ ಗೊತ್ತು. BTM ಲೇಔಟ್ ಬಿಟ್ಟು ಹೊರಗಡೆ ಕಾಲಿಡಲ್ಲ, GBA ಎಲೆಕ್ಷನ್ ಅದು ಹೆಂಗೆ ಮಾಡ್ತಾರೋ ಮಾಡ್ಕೊಳ್ಳಿ ಅಂತ ಈಗಾಗಲೇ ಸಂದೇಶ ರವಾನೆ ಆಗಿದೆ ಅವ್ರ ಕಡೆಯವರಿಂದ. ಇದ್ರ ನಡುವೆ ನೋಡಿ, ಈಗ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ಪರಮೇಶ್ವರ್ ಅವರು ಯಾರು? ಈ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ಪ್ರಮುಖ ಖಾತೆಯನ್ನು ಹೊಂದಿರುವವರು, ಪ್ರಭಾವಿ ಮಿನಿಸ್ಟರು ನಂಬರ್ 2 ಈ ಸರ್ಕಾರದಲ್ಲಿ. CM ಬಿಟ್ಟರೆ ಅವರೇ ಅಲ್ವಾ? ಈಗ ಪರಮೇಶ್ವರ್ ಅವರೇ ಭಾರಿ ಆಘಾತ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ರೈತರನ್ನು ಒಕ್ಕಲೆಬ್ಬಿಸುವ ಮೂಲಕ ಟೌನ್ಶಿಪ್ ಮಾಡಿದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ರೈತರನ್ನು ಫೋರ್ಸ್ ಮಾಡಿ ಅವರ ವಿರುದ್ಧ ಟೌನ್ಶಿಪ್ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ, ಅದು ಮಾಡೋದು ಇಲ್ಲ ನಾವು ಅಂತಿದ್ದಾರೆ. ರೈತರು ಒಪ್ಪಿಲ್ಲ ಅಂದರೆ ಮಾಡಲ್ಲ ಅಂತಿದ್ದಾರೆ. ರೈತರ ಒಪ್ಪಿಗೆ ಪಡೆದೇ ಟೌನ್ಶಿಪ್ ಮಾಡಬೇಕಾಗತ್ತೆ ಅಂತ ಕಡ್ಡಿ ತುಂಡು ಮಾಡಿದ ಪರಮೇಶ್ವರ್. ಭೂಮಿ ಪರಿಹಾರನೂ ಅಷ್ಟೇ, ಕೊಟ್ಟಿರೋದು ಸಾಕಾಗ್ತಿಲ್ಲ ಅಂತ ರೈತರು ಹೇಳಿದ್ರೆ ಇನ್ನೂ ಕೊಡಬೇಕಾಗತ್ತೆ. ನಂಬರ್ 1 ಅಲ್ಲಿ ಮಾಡೋ ಹಾಗೆ ಇಲ್ಲ ರೈತರು ಒಪ್ಪದೇ ಇದ್ದರೆ. ಪರಮೇಶ್ವರ್ ಅವ್ರು ಹೇಳ್ತಿರೋದು ಅವರನ್ನು ಫೋರ್ಸ್ ಮಾಡಿ. ಅಂದರೆ ಈಗ ಒಂದು 10 ಜನ ರೈತರು ನಾವು ಭೂಮಿ ಕೊಡ್ತೀವಿ ಅಂತ ಬಂದಿದ್ದಾರೆ, ಅವ್ರ ಚೆಕ್ ವಿತರಣೆ ಆಗಿದೆ, ಎಲ್ಲ ಆಗಿದೆ ಅಲ್ವಾ? ಬಟ್ ಉಳಿದವರು ಜೀವ ಬಿಡ್ತೀವಿ, ಭೂಮಿ ಕೊಡಲ್ಲ, ಮಕ್ಕಳನ್ನೇ ಕುತ್ತಿಗೆ ಕೊಯ್ಬಿಟ್ಟು 4 ಕೋಟಿ ತಗೊಳಂಗಾಗತ್ತೆ ಇದು ಅಂತ ಅಷ್ಟ ಆಕ್ರೋಶನೇ ಸಿಡ್ದಿದೆ. ಯಾವ ಕಾರಣಕ್ಕೂ ನಮ್ಮ ಭೂಮಿಗೆ ಕಾಲಿಡಕ್ಕೆ ಬಿಡಲ್ಲ ಅಂತ ಡಿ.ಕೆ. ವಿರುದ್ಧ ಸಿಡ್ದಿದ್ದಾರಲ್ಲ. ಈ ಹೊತ್ತಲ್ಲಿ ರೈತರನ್ನು ಫೋರ್ಸ್ ಮಾಡಿ ರೈತರ ವಿರುದ್ಧ ಹೋಗಿ ಈ ಟೌನ್ಶಿಪ್ ಮಾಡಲ್ಲ ಅಂತಿದ್ದಾರೆ ಪರಮೇಶ್ವರ್ ಅವರು. ಅವ್ರು ಒಪ್ಪಿಗೆ ಕೊಟ್ಟರಷ್ಟೇ ಮಾಡೋದು ಅಂತ. ಸೊ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಯಾವ ರೀತಿ ಸೆಡ್ ಹೊಡೆದಿದ್ದಾರೆ ಅಂದರೆ DCM ಸಾಹೇಬರು ಮತ್ತು ಕೈ ನಾಯಕರು, ಇದು ಅರಗಿಸ್ಕೊಳ್ಳಲು ಅರ್ಧ ಸುತ್ತಾಗ್ತಿದೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಇನ್ನು BJP JDS ಎಲ್ಲಿಂದ ದೂರ್ತಾರೆ ನೋಡಿ. ಒಂದು ಅವರ ಪರ್ಮಿಷನ್ ತೊಗೊಂಡು ಮಾಡಬೇಕು, ಎರಡನೇದು ಅವ್ರು ಪರಿಹಾರ ಕೊಟ್ಟಿರೋದು ಸಾಕಾಗ್ತಿಲ್ಲ ಅಂತ ಅಂದರೆ ಮತ್ತೆ ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಬೇಕಾಗತ್ತೆ ಮಾಡೋದೇ ಆದರೆ. ಇನ್ನು AI ಹಬ್ ಮಾಡೋ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ನಮಗೆ ಗೊತ್ತೇ ಇಲ್ಲ ಅದು. ಬಿಡದಿಯಲ್ಲಿ AI ಹಬ್ ಮಾಡೋದು ಗೊತ್ತೇ ಇಲ್ಲ ನಮಗೆ. ಟೌನ್ಶಿಪ್ ಮಾಡೋದು ಗೊತ್ತು, ಅಂದರೆ ಪ್ಲ್ಯಾನ್ ಮಾಡ್ತಿರೋದು ಗೊತ್ತು. ಯಾಕೆಂದರೆ ಬೆಂಗಳೂರು ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ಅಕ್ಕಪಕ್ಕನೇ ಅಕ್ಕಪಕ್ಕ ತುಮಕೂರಿದೆ, ಬೇರೆ ಬೇರೆ ಇದೆ, ಅಲ್ಲಿ ಮಾಡಬಹುದು ಬರಡು ಭೂಮಿ ಇರೋ ಕಡೆ ಅನ್ನೋದರ ಸಜೆಷನ್ನು ಪರಮೇಶ್ವರ್ ಅವರಿಂದ ಬಂದಿದೆ. AI ಹಬ್ ಮಾಡೋ ವಿಚಾರ ಅಂತೂ ನಮಗೆ ಇವಿಗೆ ಬಂದೇ ಇಲ್ಲ. ಯಾವ್ಯಾವ ಪ್ಯಾರಾಮೀಟರ್ಸ್ಗಳಿಂದ AI ಹಬ್ ಮಾಡೋ ಬಗ್ಗೆ ಮಾಹಿತಿ ಇಲ್ಲ. AI ಹಬ್ಗೋಸ್ಕರ ಟೌನ್ಶಿಪ್ ಮಾಡ್ತಿಲ್ಲ. ಬೆಂಗಳೂರಲ್ಲಿ ದಿನನಿತ್ಯ ನೋಡ್ತಾ ಇರ್ತೀವಿ ಟ್ರಾಫಿಕ್ ಸಮಸ್ಯೆ, ಬೆಂಗಳೂರು ಮೇಲೆ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು ಪ್ರೆಷರ್ ಇದೆ. ಅದು ಕಡಿಮೆ ಮಾಡೋಕ್ಕೋಸ್ಕರ ಈ ಟೌನ್ಶಿಪ್ಪು AI ಹಬ್ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ಅಂತಿದ್ದಾರೆ. ಸೊ AI ಹಬ್ಬು ಡಿ.ಕೆ. ಶಿವಕುಮಾರ್ ಅವರ ಬಹುದೊಡ್ಡ ಪ್ಲ್ಯಾನ್ ಇದು. ಪ್ರಿಯಾಂಕಾ ವಾದ್ರಾ ಅವರ ಕೃಪಾ ಕಟಾಕ್ಷ ಇದೆ ಅಂತ ಹೇಳಲಾಗ್ತಿದೆ. ದೊಡ್ಡ ದೊಡ್ಡ ಬಿಸ್ನೆಸ್ ಇದರ ಸುತ್ತ ಪ್ಲ್ಯಾನ್ ಆಗ್ತಿದೆ ಅನ್ನುವಂಥ ಚರ್ಚೆಗಳು ನಡೀತಿವೆ. ಈ ಹೊತ್ತಲ್ಲಿ ಇದಕ್ಕೆ ಎಷ್ಟು ವಿರೋಧ ಇದೆ ಅನ್ನೋದು ಇಲ್ಲೇ ಗೊತ್ತಾಗ್ತಿದೆ ನೋಡಿ. ಟೌನ್ಶಿಪ್ ಅಷ್ಟೇ ನಮಗೆ ಗೊತ್ತಿರೋದು, AI ಹಬ್ ಡಿಸ್ಕಷನ್ನೇ ಆಗಿಲ್ಲ. ಸೊ ಡಿ.ಕೆ. ಒಬ್ಬೊಬ್ಬರೇ ಅವರವರೇ ಡಿಸೈಡ್ ಮಾಡ್ಕೊಂಡ್ರ ಅನ್ನೋ ರೀತಿ ಅರ್ಥ ಅಲ್ವಾ ಇದು? DCMಗೆ
ಹಾಗೆ ಒಬ್ಬರು ಪ್ರಭಾವಿ ಸೀನಿಯರ್ ಮೋಸ್ಟ್ ಮಿನಿಸ್ಟರ್ಗೆ ಗೊತ್ತಿಲ್ಲ AI ಹಬ್ ವಿಚಾರ ಅಂದರೆ ಕ್ಯಾಬಿನೆಟ್ಗೆ ಬಂದಿಲ್ಲ ಅಂತಾಯಿತು, ಆ ವಿಚಾರ ಚರ್ಚೆನೂ ಮಾಡಿಲ್ಲ ಅಂತಾಯಿತು. ಸೊ DK ಶಿವಕುಮಾರ್ ಅವರು ಒನ್ ಸೈಡೆಡ್ ಆಗಿ ತೀರ್ಮಾನಗಳನ್ನು ತಗೊಳ್ಳೋದು ಈಗ ಸಚಿವರಿಗೆ ಆಕ್ರೋಶಕ್ಕೆ ಕಾರಣ ಆಗಿದೆಯಾ, ಅದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆಯಾ? ನೋಡಿ, ಬೆಂಗಳೂರಿಗೆ ನಾವು ಪ್ರತಿದಿನ ಓಡಾಡ್ತಿರ್ತೀವಿ, ಟ್ರಾಫಿಕ್ ಸಮಸ್ಯೆ ಇದೆ, ಒತ್ತಡ ಇದೆ. ಅದನ್ನು ಕಡಿಮೆ ಮಾಡೋದಕ್ಕೆ ಪಕ್ಕದಲ್ಲಿ ಟೌನ್ಶಿಪ್ ಮಾಡಬೇಕು. ಬೆಂಗಳೂರಿಗೆ ಹತ್ತಿರ ಕೋಲಾರನೂ ಇದೆ, ತುಮಕೂರು ಇದೆ. ಕೋಲಾರದಲ್ಲಿ 1000 ಎಕರೆ ಕೊಡ್ತೀವಿ ಬೇಕಿದ್ರೆ ಅಂತಿದ್ದಾರೆ. ಆ ವಿಷಯ ಬಂತು ಆಲ್ರೆಡಿ ಅಲ್ವಾ? ಕೋಲಾರದಲ್ಲಿ ನೀರಿಲ್ಲದೆ ಬರಡು ಭೂಮಿ ಬೇಕಾದಷ್ಟಿದೆ, ಅಲ್ಲಿನವ್ರಿಗೆ ಉದ್ಯೋಗನೂ ಸಿಗುತ್ತೆ. ಬೆಂಗಳೂರಿಗೆ ಅದೂ ಏನು ತುಂಬ ದೂರ ಅಲ್ಲ, ಮತ್ತು ಅಲ್ಲಿ ಯಾರೂ ಒಕ್ಲೆಬ್ಸ್ದಂಗೂ ಆಗಲ್ಲ. ಅವ್ರಿಗೆ ಇದು ಮಾಡಿದ್ರೆ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ ಕೋಲಾರದಲ್ಲಿ ಅನ್ನೋ ಕೂಗು ಆಲ್ರೆಡಿ ಎದ್ದಿತ್ತು. ಈಗ ಅದನ್ನು ಪರಮೇಶ್ವರ್ ಅವರು ರಿಪೀಟ್ ಮಾಡ್ತಿದ್ದಾರೆ. ಪಕ್ಕದಲ್ಲೇ ಇರೋದು ತುಮಕೂರು, ತುಂಬ ಹತ್ತಿರ. ತುಮಕೂರು ಅನುಕೂಲನೂ ಆಗುತ್ತೆ, ಹಾಗೆ ಭೂಮಿನೂ ಅಲ್ಲಿ ಈಸಿಯಾಗಿ ಸಿಗುತ್ತೆ. ಕೋಲಾರದಲ್ಲೂ ಅಷ್ಟೇ. ಹಾಗಾಗಿ ಬಿಡದಿ ಟೌನ್ಶಿಪ್ ಆದ್ರೂ ಸುಧಾರಿಸ್ಬಹುದೇನೋ, ತುಮಕೂರು ಕೋಲಾರದಲ್ಲಿ ಟೌನ್ಶಿಪ್ ಮಾಡಿದರೆ ತುಂಬ ಒಳ್ಳೆಯದು ಅನ್ನೋದನ್ನು ಪರಮೇಶ್ವರ್ ಅವರು ಹೇಳ್ತಾನೆ ರೈತರನ್ನು ಟಚ್ ಮಾಡಿ ಈ ಟೌನ್ಶಿಪ್ ಆಗಲ್ಲ ಅಂತ ಕಡ್ಡಿ ತುಂಡು ಮಾಡಿದ್ದಾರೆ. ಇದು ಒಬ್ಬರೇ ನಾ ಹೇಳಿದ್ದು, ಪರಮೇಶ್ವರ್ ಅವರು ಸೀನಿಯರ್ ಮೋಸ್ಟು ನಂಬರ್ 2. ಪಕ್ಷದ ಅಧ್ಯಕ್ಷ ಹರಿಪ್ರಸಾದ್ ಅವರು ಆಲ್ರೆಡಿ ಇದನ್ನು ಹೇಳೇ ಬಿಟ್ಟಿದ್ದಾರೆ. DK ಶಿವಕುಮಾರ್ ಅವರ ಬಗ್ಗೆ ಪ್ರಶ್ನೆ ಕೇಳಿದಾಗ, ಬಿಡದಿ ಟೌನ್ಶಿಪ್ ಜಟಾಪಟಿ ಬಗ್ಗೆ ಪ್ರಶ್ನೆ ಕೇಳಿದಾಗ, ರೈತರ ಒಪ್ಪಿಗೆ ತಗೊಂಡ್ರೆ ಮಾತ್ರ ಟೌನ್ಶಿಪ್ ಮಾಡ್ತೀವಿ, ಇಲ್ಲ ಅಂದರೆ ಟೌನ್ಶಿಪ್ ಮಾಡಲ್ಲ. ಸೊ ಇವರು ಪಕ್ಷದ ಅಧ್ಯಕ್ಷರಲ್ವಾ, ಹೈಕಮಾಂಡ್ಗೆ ಕ್ಲೋಸ್ ಆಗಿರೋರು ಹರಿಪ್ರಸಾದ್ ಅವರು, ಸೋನಿಯಾ ರಾಹುಲ್ ಲೆವೆಲಲ್ಲಿ. ಅಲ್ಲಿ ರೈತರನ್ನ ಎದುರು ಹಾಕ್ಕೊಂಡು ನಾವು ಟೌನ್ಶಿಪ್ ಮಾಡಲ್ಲ ಅಂತ ಹರಿಪ್ರಸಾದ್ ಅವರು ಡಿಕ್ಲೇರ್ ಮಾಡಿದ್ದಾರೆ. ಪರಮೇಶ್ವರ್ ಅವರು ಹೇಳಿಬಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತಹ ಮತ್ತು ರೈತರು ರೊಚ್ಚಿಗೆದ್ರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂತಹ ಸ್ಕೀಮು, ಯಾವುದೇ ಯೋಜನೆ ಒಳ್ಳೇದಲ್ಲ, ಅದನ್ನು ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಮಾಡ್ತೀವಿ ಅನ್ನುವ ಮೂಲಕ ಈ ಬಿಡದಿ ಟೌನ್ಶಿಪ್ಗೆ ಸೆಡ್ ಹೊಡೆದಿದ್ದಾರೆ. ನಿನ್ನೇನೂ ರಿಯಾಕ್ಷನ್ ಬಂದಿದೆ. ಏನು ಬೇರೆ ಸರ್ಕಾರಗಳಿದ್ದಾಗಲೂ ಈ ಪ್ರಸ್ತಾಪ ಪ್ರಾಸೆಸ್ಸು ಎಲ್ಲ ಇತ್ತಲ್ವಾ ಅನ್ನೋದು DK ಶಿವಕುಮಾರ್ ಅವ್ರು ವಾದ ಅಂತಾರೆ. ಬಿಟ್ಟರೆ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ. ನಮ್ಮ CM ಹೇಳ್ತಿರೋದು ಹಾಗೆ ಅಂತಾರೆ. ಸೊ ಎಷ್ಟು ವಿರೋಧ ವ್ಯಕ್ತವಾಗ್ತಿದೆ ಅಂದರೆ, ದೊಡ್ಡವರು ಓಪನ್ ಆಗಿ ಮಾತಾಡ್ತಿದ್ದಾರೆ, ಉಳಿದವರು ವಿರೋಧಿಸ್ತಿದ್ದಾರೆ DK ಶಿವಕುಮಾರ್ ಅವರ ಈ ಟೌನ್ಶಿಪ್ ವಿಚಾರದಲ್ಲಿ. ಸೊ ಪಕ್ಷದ ಒಳಗಡೆ ಯಾರೊಬ್ಬರೂ ಕೂಡ DK ಶಿವಕುಮಾರ್ ಜೊತೆಗೆ ನಿಂತಿಲ್ಲ, ಅಧ್ಯಕ್ಷರಿಂದ ಹಿಡಿದು ಸಚಿವರ ತನಕ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತದೆ. ರೈತರಿಗೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಿಲ್ಲ, ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರಿಗೆ ಒಂದು ವೇಳೆ ನಮಗೆ ಕೊಡುವಂಥ ಕಾಂಪನ್ಸೇಷನ್ ಸಾಕಾಗ್ತಿಲ್ಲ ಅನ್ನೋದೇನಾದರೂ ಇದ್ದರೆ ಅದನ್ನು ಕೂಡ ಇನ್ನೂ ಹೆಚ್ಚು ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. AI ಹಬ್ಬಿಗೋಸ್ಕರ ಅಲ್ಲಿ ಮಾಡ್ತಿಲ್ಲ, ಟೌನ್ಶಿಪ್ಪು ಬೇರೆ ಬೇರೆ ಕಾರಣಕ್ಕೆ. ಈಗ ಬೆಂಗಳೂರು ಮೇಲೆ ಎಷ್ಟು ಪ್ರೆಷರ್ ಇದೆ, ಟ್ರಾಫಿಕ್ ಇದು ದಿನನಿತ್ಯ ನೋಡ್ತೀರಾ, ಟ್ರಾಫಿಕ್ ಆಗಲಿ ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸಿಗಾಗಲಿ ಬೆಂಗಳೂರು ಮೇಲೆ ಪ್ರೆಷರ್ ಇದೆ. ಈಗ ಪಕ್ಕದಲ್ಲಿ ಕೋಲಾರ ಇದೆ, ತುಮಕೂರು ಇದೆ, ರಾಮನಗರ ಇದೆ. ಈ ಎಲ್ಲ ಹತ್ತಿರದಲ್ಲಿರುವ ಪಟ್ಟಣಗಳನ್ನು 2 ಟೈರ್ ಸಿಟೀಸನ್ನು ಡೆವಲಪ್ ಮಾಡಿದರೆ ಬೆಂಗಳೂರು ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ ಅನ್ನುವಂಥ ಉದ್ದೇಶ. ರೈತರು ಬೇಡ ಅಂದರೆ ನಾವು ಮಾಡೋಕ್ಕೆ ಹೋಗೋದಿಲ್ಲ. ರೈತರು ಯಾರಾದರೂ ಕಾಂಪನ್ಸೇಷನ್ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಭೂ ಸುಧಾರಣೆ ಕಾನೂನು ಮಾಡಿ ಏನಾದರೂ ಕೃಷಿ ಜಮೀನನ್ನು ನಾವು ಅಕ್ವೈರ್ ಮಾಡಬೇಕಾದ್ರೆ ನೋಡೋಣ. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಸುಮಾರು ಚರ್ಚೆ ನಡೆದಿದೆ. ಅವ್ರು ನಮ್ಮ CM ಅವ್ರು ಹೇಳೋದು ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ಅವ್ರು ಯಾಕೆ ಮಾಡಿಲ್ಲ ಅನ್ನೋದು ಅವ್ರ ವಾದ. ನೀವು ರದ್ದು ಮಾಡಬೇಕಿತ್ತಲ್ಲ, ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರ ವಾದ. ಸೊ ಗೊಂದಲ ಅಂತ ಇದೆ, ಅದು ಹೆಂಗೆ ಅವರಿಷ್ಟು ಪರಿಹಾರ ಮಾಡ್ತಾರ ನೋಡೋಣ. ಸೊ ಇದು ನಾಳೆ ಕ್ಯಾಬಿನೆಟ್ಗೆ ಬಂದಾಗ ಕ್ಯಾಬಿನೆಟಲ್ಲಿ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗಿಬಿಟ್ರೆ TV ಮುಂದೆಲ್ಲ ಮಾತಾಡೋಕ್ಕಾಗಲ್ಲ. ಮಾತಾಡೋರು ಮಾತಾಡ್ತಿದ್ದಾರೆ, ಎಲ್ಲರೂ ಮಾತಾಡೋಕ್ಕಾಗಲ್ಲ. ಕ್ಯಾಬಿನೆಟಲ್ಲಿ ಇದು ತೀವ್ರ ವಿರೋಧಕ್ಕೆ ಕಾರಣ ಆಗಿಬಿಟ್ರೆ DK ಶಿವಕುಮಾರ್ ಅವ್ರು ಏನು ಮಾಡ್ತಾರೆ, ಹೈಕಮಾಂಡ್ಗೆ ದೂರ ಹೋಗ್ತಿದೆ. ಹೈಕಮಾಂಡ್ ಮೇಲೆ ಆಲ್ರೆಡಿ ಕೆಲವು ಸಂಘಟನೆಗಳೆಲ್ಲ ಬರೆದು ರಾಹುಲ್ ಗಾಂಧಿ ಅವರು ಅಂಡಮಾನ್ ನಿಕೋಬಾರ್ ಉಳಿಸಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಇಲ್ಲೂ ಉಳಿಸಿ ಸರ್, ದೇವನಹಳ್ಳಿದೆಲ್ಲ ಇದೇ ಕಾರಣಕ್ಕೆ ಕೈ ಬಿಡಲಾಗಿತ್ತು. ಈಗ ಇಲ್ಲಿ ನೀವು ಕಣ್ಣು ಬಿಟ್ಟು ನೋಡಬೇಕು. DK ಶಿವಕುಮಾರ್ ಅವ್ರು ಕುರ್ಚಿ ಉಳಿಸ್ಕೊಳ್ಳೋಕ್ಕಾದ್ರೂ ನಿಮ್ಮ ಮಾತಂತೂ ಕೇಳ್ತಾರೆ. ದಯವಿಟ್ಟು ಇದನ್ನು ಕೈ ಬಿಡೋ ಥರ ಮಾಡಿ ಅಂತ ರಾಹುಲ್ ಗಾಂಧಿ ಅವ್ರ ಮೇಲೆ ಪ್ರೆಷರ್ ಆಗ್ತಿದೆ. ಪಕ್ಷದ ಒಳಗಡೆಯಿಂದ ಹೋಗ್ತಾ ಇದೆ. ಮೊನ್ನೆ ಅಷ್ಟೇ ಲಕ್ಷ್ಮಣ್ ಅವರದ್ದು ಎನ್ನಲಾದ ಒಂದು ಆಡಿಯೋ ವೈರಲ್ ಆಯಿತು. ಅದರಲ್ಲಿ ಏನಿತ್ತು, ರಾಹುಲ್ ಗಾಂಧಿ ಅವರು ಇನ್ನೊಂದು ವಾರದಲ್ಲಿ ಕ್ಯಾನ್ಸಲ್ ಮಾಡ್ತಾರೆ, ಅಲ್ಲೆಲ್ಲ ಹೋಗಿದೆ. DK ಶಿವಕುಮಾರ್ ಅವರ ಈ ಬಿಡದಿ ಟೌನ್ಶಿಪ್ ಅಡ್ಡ ಪರಿಣಾಮ ಮತ್ತು ನಮಗೆ ಎಷ್ಟು ಕಾಸ್ಟ್ಲಿ ಅನ್ನೋದ್ರ ಬಗ್ಗೆ ಹೋಗಿದೆ ಅಂತ ಹೇಳಿದ್ದಾರೆ ಎನ್ನಲಾದ ಅವರದ್ದು ಅಂತ ಆರೋಪ.
ಇನ್ವೆಸ್ಟಿಗೇಷನ್ ಆದ್ರೆ ಗೊತ್ತಾಗುತ್ತೆ. ಅವ್ರ ಮಾತು ಅವ್ರ ಥರ ಕೇಳಿಸತ್ತೆ, ಅವರದ್ದು ಅಲ್ವೋ ಗೊತ್ತಿಲ್ಲ, ಅಂಥದ್ದೊಂದು ವಿಚಾರ ಬಂತು. ಸೊ ಇದು ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ ಡಿ ಕೆ ವಿರುದ್ಧ ಅಂತ ಆಯಿತು. ಇಷ್ಟೆಲ್ಲ ನಡೀತಿದೆ. ಡಿ ಕೆ ಶಿವಕುಮಾರ್ ಅವರು ಮಾತ್ರ ಈಗ ಕುಮಾರಸ್ವಾಮಿ ಅವ್ರು ಕರೆದಿದ್ದಾರಲ್ಲಿಗೆ, ಇವತ್ತು ವೆಯ್ಟ್ ಮಾಡ್ತೀನಿ ಅಂದಿದ್ದಾರೆ, ಮಧ್ಯಾಹ್ನ ತನಕ ಹೋಗ್ತಾರೋ ಚರ್ಚೆ ಮಾಡ್ತಾರೋ. ವಿರೋಧ ಪಕ್ಷಗಳು ಇದನ್ನು ಸಿಕ್ಕಾಪಟ್ಟೆ ವಿರೋಧಿಸಿ ನೆಕ್ಸ್ಟ್ ಸೆಷನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಕೊನೆಯ ಪ್ರಯತ್ನ ಅನ್ನುವಂತೆ ಮೋದಿ ಅವರಿಗೆ ಪತ್ರ ಬರೀತಾರಂತೆ. BJP JDS ನಿಮ್ಮ NDA ಅಭಿವೃದ್ಧಿಗೆ ವಿರೋಧ ಆಗಿದೆ, ಟೌನ್ಶಿಪ್ಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ, ದಯವಿಟ್ಟು ಅವ್ರಿಗೆ ಸೂಚನೆ ಕೊಡಿ ಅಂತ ಮೋದಿ ಅವರ ಮೊರೆ ಹೋಗಿ ಈ ಟೌನ್ಶಿಪ್ ಕ್ಲಿಯರ್ ಮಾಡಿಸ್ಕೊಳ್ತೀನಿ ಅಂತ ಕೂಡ ಟ್ರೈ ಮಾಡ್ತಿದ್ದಾರೆ. ಇಷ್ಟೆಲ್ಲ ಹೈ ಡ್ರಾಮಾ ಆಗ್ತಿದ್ದು ವಿರೋಧ ಪಕ್ಷಗಳಿಗೆ ಕೆಲಸವೇ ಇಲ್ಲದಂತೆ ಈಗ ಕಾಂಗ್ರೆಸ್ನ ಒಳಗಡೆಗೆ ಆಕ್ರೋಶ ಸಿಡಿದಿರೋದು. ಡಿ ಕೆಗೆ ಬಿಗ್ ಸೆಟ್ ಬ್ಯಾಕ್ ಇದು ಟೌನ್ಶಿಪ್ ವಿಚಾರದಲ್ಲಿ. ಆದರೂ ಹಠ ಬಿಡ್ತಿಲ್ಲ. ಕಾದ್ ನೋಡಬೇಕು ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರಾ ಡಿ ಕೆ ಶಿವಕುಮಾರ್ ಅವರು ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.